ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಶುರು ಮಾಡೋಣ ಮತ್ತೆ ಇವತ್ತಿನ ಟ್ರಿಪ್ಪು. ಯಾವ ಕಡೆ ಏನು ಇನ್ನೂ ಒಂದು ಗೊತ್ತಿಲ್ಲ, ಯಾವುದು ಟ್ರಿಪ್ ಬಂದಿಲ್ಲ. ನೆನ್ನೆ ಬೇರೆ RCB ಮ್ಯಾಚ್ ಸೋತೋಯ್ತು, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಒಂದು 200 ರನ್ ಆದ್ರೂ ಹೊಡೆದಿದ್ದಾರೆ RCB, ಹಂಗೋ ಹಿಂಗೋ ಆಡ್ಸಿರೋರು. ಹಂಗೂ ಕಡೆವರೆಗೂ ಬತ್ತು ಮ್ಯಾಚು. ಲಾಸ್ಟ್ 18 ಓವರಲ್ಲಿ ಲಕ್ಕಿ ಫರ್ಗೂಸನ್ ಅವರು 3 4 ಆ್ಯಕ್ಚುಲಿ ಅಲ್ಲೇ ಮುಗಿದೋಯ್ತು ಮ್ಯಾಚ್, ಅಲ್ಲೇ ಕ್ಲಿಯರ್ ಆಗೋಯ್ತು. ಓಹೋ, ಗ್ಯಾಸ್ ಬಂಕಲ್ಲಿ ಮತ್ತೆ ಇವತ್ತು ಗಾಡಿಗಳು ಏನು ಮಾಡೋದು? ಎಷ್ಟೊಂದು ಗಾಡಿಗಳು ನಿಂತಿವೆ ಇವತ್ತು, ರೋಡ್ಗೆ ನಿಂತ್ಕೊಬಿಟ್ಟಿವೆ. ಏನಪ್ಪ ಮಾಡೋದು ಗ್ಯಾಸ್ ಹಾಕ್ಸೋಕ್ಕೆ? ಅಲ್ಲಿ ಇರುತ್ತಾ ಇರಲ್ಲ, 1 2 3 4 5. ಯಾಕೋ ಇದೇ ಕಂಟಿನ್ಯೂ ಆಯಿತು ಅಂದರೆ ನಾವೇನು ಮಾಡಬೇಕು ಅಂದರೆ ನೆಕ್ಸ್ಟು ನಾವೇನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ಇಂಥ ಗ್ಯಾಸ್ ಹಾಕಿಸ್ದೆ. ಗ್ಯಾಸ್ ಹಾಕಿಸಿದ ತಕ್ಷಣ ಡ್ಯೂಟಿನೂ ಬಂತು ಏರ್ಪೋರ್ಟ್ಗೆ. 1200 ರೂಪಾಯಿ ತೋರಿಸಿದ್ದಾನೆ. 70 ಕಿಲೋಮೀಟರ್ ಅಂತ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ 70 ಕಿಲೋಮೀಟ್ರು 1200 ರೂಪಾಯಿ ತೋರಿಸಿದ್ದಾನೆ. ಬನ್ನಿ ಬೇಗ ಹೋಗಿ ಪಿಕಪ್ ಮಾಡ್ಬಿಡೋಣ. ಇಲ್ಲ ಅಂದ್ರೆ ರಪ್ಪಿ ಲೇಟ್ ಆಯಿತು ಅಂತಂದರೆ ಕ್ಯಾನ್ಸಲ್ ಮಾಡಿಬಿಟ್ರೆ ಮತ್ತೆ 1200 ರೂಪಾಯಿ ಮಾಡ್ಬೇಕಾದ್ರೆ ಎಷ್ಟೊತ್ತು ಬೇಕಾಗುತ್ತೋ ಏನೋ, ಯಾರೋ ಗೊತ್ತು. ಸದ್ಯಕ್ಕೆ ಹೋಗಿ ಅವ್ರನ್ನ ಪಿಕಪ್ ಮಾಡಿಬಿಟ್ರೆ ಸಾಕು. ಇಲ್ಲೇ ನಮ್ಮ ಏರಿಯಾದಲ್ಲೇ ಜಸ್ಟ್ 700 ಮೀಟ್ರ್ ಅಷ್ಟೇ ಇರೋದು. ಫ್ರೆಂಡ್ಸ್, ಇಂತೂ ಕಡೆಗೂ ಕ್ಯಾನ್ಸಲ್ ಮಾಡಿಬಿಟ್ರು. 5 ನಿಮಿಷ ವೆಯ್ಟ್ ಮಾಡುವಷ್ಟು ಪೇಷನ್ಸ್ ಇಲ್ಲ ಅವ್ರಿಗೆ. ನೋಡಿ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಇವಾಗ 11:45. ಬೆಳಗ್ಗೆಯಿಂದ ಯಾವುದು ಟ್ರಿಪ್ಪೇ ಬರಲಿಲ್ಲ. ಏರ್ಪೋರ್ಟ್ ಡ್ಯೂಟಿ ಬಂತು, ಕಸ್ಟಮರ್ ಪಿಕಪ್ ಪಾಯಿಂಟ್ಗೆ ಹೋಗೋಷ್ಟ್ರಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರು. ಮತ್ತು ಅಲ್ಲೇ 1 ಅವರ್ ವೆಯ್ಟ್ ಮಾಡಿ ಅಲ್ಲಿಂದ ಆಮೇಲೆ ಒಂದು ಕೆಂಗೇರಿಗೆ ಡ್ಯೂಟಿ ಬಂತು. ಕೆಂಗೇರಿಗೆ ಕರೆಕ್ಟಾಗಿ 11 ಗಂಟೆಗೆ ಬಂದೆ. ಬಟ್ 11 ಗಂಟೆಗೆ ಬಂದ್ರೆ ಇಲ್ಲಿ 11:45 ಯಾವುದೋ ಡ್ಯೂಟಿನೇ ಬರಲಿಲ್ಲ. ಇಲ್ಲೂ ವೆಯ್ಟ್ ಮಾಡಿ ಸಾಕಾಯಿತು. ಸ್ವಲ್ಪ ಮುಂದೆ ಮೂವ್ ಮಾಡಿದೆ ರೈಲ್ವೆ ಸ್ಟೇಷನ್ ಕಡೆ. ಅಷ್ಟರಲ್ಲಿ ಮೈಸೂರು ರೋಡಲ್ಲೇ ಒಂದು ಯಾವುದೋ ಬುಕ್ಕಿಂಗ್ ಬಂತು, ನಾಯಂಡಹಳ್ಳಿ ಇದು ಗ್ಲೋಬಲ್ ಮಾಲ್ಗೆ. ಪಿಕಪ್ಗೆ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡೋಣ. ಇವತ್ತಿನ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಡ್ಯೂಟಿ ಟ್ರಿಪ್ಪೇ ಬರ್ತಾ ಇಲ್ಲ. ಮಳೆ ಸ್ಟಾರ್ಟ್ ಆದಾಗಿಂದ ಡೇಲ್ ಟ್ರಿಪ್ ಬರ್ತಾ ಇಲ್ಲ. ಸಂಜೆ ಈವ್ನಿಂಗಲ್ಲಿ ಟ್ರಿಪ್ಗಳು ಬರ್ತಾ ಇದ್ದಾವೆ. ಅದು ಏನು ಅಂತ ಗೊತ್ತಿಲ್ಲ. ಒಂದನ್ನು ಯಾಕೆ ಏನು ಒಂದು ಗೊತ್ತಾಗ್ತಾನೆ ಇಲ್ಲ. ಹೋಗಿ ಡ್ಯೂಟಿನೇ ಇಲ್ಲ. 11:45 ಟೈಮ್. ಇವಾಗ ಬರೀ 300 ರೂಪಾಯಿ ಮಾಡಿದ್ದೀನಿ. ಅದು ಏರ್ಪೋರ್ಟ್ ಡ್ಯೂಟಿ ಕ್ಯಾನ್ಸಲ್ ಆದ್ಮೇಲೆ ಯಾವ ನೆಕ್ಸ್ಟ್ ಡ್ಯೂಟಿ ಬರಲೇ ಇಲ್ಲ. ಬಂದಿದ್ದೆ ಒಂದು ಕೆಂಗೇರಿ ಟ್ರಿಪ್ ತಗೊಂಡು ಬಂದೆ. ಕೆಂಗೇರಿಗೆ ಡ್ರಾಪ್ ಆಗ್ದೆ. ಅಲ್ಲಿ 3/4 ಗಂಟೆ ವೆಯ್ಟ್ ಮಾಡಿದ್ದೀನಿ. ನೋಡ್ರೆ ಅಲ್ಲೂ ಯಾವುದು ಟ್ರಿಪ್ ಬರಲಿಲ್ಲ. ಸದ್ಯಕ್ಕೆ ಆಮೇಲೆ ಸ್ವಲ್ಪ ಮುಂದೆಗಡೆ ಬಂದಮೇಲೆ ಇವಾಗ ಒಂದು 5 ಕಿಲೋಮೀಟ್ರ್ 175 ರೂಪಾಯಿ ತೋರಿಸಿದ್ದಾರೆ. ಪರವಾಗಿಲ್ಲ, ಹೋಗ್ಬೋದು. ಹೋಯ್ತಾ ಇದೀನಿ. ನೋಡೋಣ ಸಂಜೆವರೆಗೂ ಏನಾಗುತ್ತೆ ಎತ್ತ ಗೊತ್ತಿಲ್ಲ. ಕಸ್ಟಮರು ಅಲ್ಲಿ ಮುಂದೆ ಕಾಣ್ತಾರೆ ಅಪಾರ್ಟ್ಮೆಂಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ಅಪಾರ್ಟ್ಮೆಂಟ್ ಪಿಕಪ್ ಕಸ್ಟಮರ್ದು. ಇವತ್ತೇನಂತ ಗೊತ್ತಿಲ್ಲ ಡ್ಯೂಟಿ. ನೋಡೋಣ ಎಷ್ಟೊತ್ತಾದರೂ ಆಗಲಿ. ನೆನ್ನೆ ಹೆಂಗೋ ಮ್ಯಾಚ್ ಸೋತೋಯ್ತು, ಇನ್ಯಾವುದೋ ಮ್ಯಾಚ್ಗಳಿಲ್ಲ. ನಾವು ನೋಡುವಂಥ ಮ್ಯಾಚ್ ಯಾವುದೂ ಇಲ್ಲ. ಹಂಗಾಗಿ ಇವತ್ತು ಎಷ್ಟೊತ್ತಾದರೂ ಟಾರ್ಗೆಟ್ನ ರೀಚ್ ಮಾಡಲೇಬೇಕು. ಟಾರ್ಗೆಟ್ ರೀಚ್ ಮಾಡಲಿಲ್ಲ ಅಂತಂದರೆ ಮಂತ್ಲಿ ಕಮಿಟ್ಮೆಂಟ್ನ ನಾವು ರೀಚ್ ಆಗೋಕ್ಕಾಗಲ್ಲ. ಆಮೇಲೆ ಕಡೋರ ಹತ್ರ ಸಾಲ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾವು ದುಡಿಲೇಬೇಕು, ಎಷ್ಟೊತ್ತಾದರೂ ದುಡಿಲೇಬೇಕು. ನೋಡೋಣ ಸಂಜೆವರೆಗೂ ಡ್ಯೂಟಿ ಏನಾಗುತ್ತೆ ಎತ್ತ. ಬನ್ನಿ ಪಿಕಪ್ ಮಾಡೋಣ. ಕಸ್ಟಮರ್ ಆಲ್ರೆಡಿ ರೆಡ್ ಡ್ರೆಸ್ ಹಾಕಿದ್ದಾರೆ. ಇವರೇ ನೋಡಿ, ಇಲ್ಲಿ ಲೆಫ್ಟಲ್ಲಿ ವೇಟ್ ಮಾಡ್ತಾ ಇದ್ದಾರೆ. Five 5587. 5587.
ಥ್ಯಾಂಕ್ ಯು. ಓಕೆ. ಫ್ರೆಂಡ್ಸ್, ಆಲ್ರೆಡಿ ನಾವು ಬಂದು ಇವಾಗ ಡ್ರಾಪ್ ಆಗ್ದು ಡಿವಿನಿಟಿ ಗ್ಲೋಬಲ್ ಮಾಲ್ಗೆ. ನೆಕ್ಸ್ಟು ಬುಕ್ಕಿಂಗು ಬಂತು, ಜಯನಗರ್ ಬಂತು, ತಗೊಳ್ಳಿಲ್ಲ. ನೋಡೋಣ ಯಾವ್ದಾರ ಲಾಂಗ್ ಟ್ರಿಪ್ ಬರ್ಬೋದೇನೋ. ಲಾಂಗ್ ಟ್ರಿಪ್ ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಪಿಕಪ್ ಪಾಯಿಂಟಿಗೆ ಬಂದು ಈಗ ಕಸ್ಟಮರ್ನ ಪಿಕ್ ಮಾಡಬೇಕು. ಇಲ್ಲೇ ಮುಂದೆನೇ ಪಿಕಪ್ ಪಾಯಿಂಟು. ನೋಡೋಣ, ಅಲ್ಲಿ ನಿಂತಿದ್ದಾರೆ ಆಚೆ ಆಲ್ರೆಡಿ. ಬಂದು ಇದೇ ಕಸ್ಟಮರ್. ನಮ್ಮ ಡಿಕ್ಕಿ ಓಪನ್ ಮಾಡಲ, ಇಲ್ಲೇ ಹೇಳ್ಕೊಂತೀರಾ? ಹಾಂ, ಓಕೆ ಓಕೆ. ಫ್ರೆಂಡ್ಸ್, ನಾವು ಇವಾಗ ಸರ್ಜಾಪುರ ರೋಡಲ್ಲಿದ್ದೀವಿ. ಇವಾಗ ತಾನೇ ಆರ್ ಆರ್ ನಗರದು ಡ್ಯೂಟಿ ತಗೊಂಡಲ್ಲ, ಅದನ್ನ ಇವಾಗ ಬಂದು ಡ್ರಾಪ್ ಆಗ್ತೆ. 270 ರೂಪಾಯಿ ಏನು ಬಂತು ನೋಡಿ, ಎಷ್ಟು ಬಂದಿದೆ ನೋಡಿ. ಇವಾಗ ನೆಕ್ಸ್ಟ್ ಇನ್ನು 315 ರೂಪಾಯಿ ಕೊಟ್ಟಿದ್ದಾನೆ 20 ಕಿಲೋಮೀಟ್ರಿಗೆ. ನೆಕ್ಸ್ಟ್ ಇನ್ನೊಂದು ಇಲ್ಲೇ ಮಿನಿಮಮ್ ಡ್ಯೂಟಿ. ಆಲ್ರೆಡಿ ನಾನು ಇವತ್ತೊಂದು ರಿಸರ್ವೇಷನ್ ತಗೊಂಡಿದ್ದೀನಿ 4:45 ಏರ್ಪೋರ್ಟ್ಗೆ. ಅಲ್ಲಿವರೆಗೂ ಇಲ್ಲೇ ಓಡಾಡಬೇಕು. ಹಂಗಾಗಿ ಸರ್ಜಾಪುರ ರೋಡಿಂದ ಇಲ್ಲೇ HSR ಲೇಔಟ್ ತಗೊಂಡಿದ್ದೀನಿ. ಆ ಪಿಕಪ್ ಇರೋದು ಬೆಳ್ಳಂದೂರಲ್ಲಿ 4:45. ಇವಾಗ ಪಿಕಪ್ ಇರೋದು ಇಲ್ಲೇ ಸರ್ಜಾಪುರ ರೋಡಲ್ಲಿ. ಪಿಕಪ್ ಮಾಡ್ಕೊಂಡು ಇಲ್ಲೇ ಲೋಕಲ್ ಟ್ರಿಪ್ ಮಾಡ್ದೆ 4:45 ಹೋಗಿ ಏರ್ಪೋರ್ಟ್ ಟ್ರಿಪ್ ಪಿಕಪ್ ಮಾಡ್ಕೊಂಡು ಹೋಗ್ಬಿಡೋಣ. ಯಾಕೋ ಇವತ್ತು ಬಿಸ್ನೆಸ್ ಆಗ್ತಾ ಇಲ್ಲ. ಆ ಟ್ರಿಪ್ ತಗೊಳ್ಳಿಲ್ಲ ಅಂದರೆ ಇವತ್ತು ಲಾಸ್ ಆಗ್ಬಿಡುತ್ತೆ. ಬನ್ನಿ ಇವ್ರು ಪಿಕಪ್ ಮಾಡೋಣ ಹೋಗಿ. ಇಲ್ಲೇ ಲೋಕಲ್ ಟ್ರಿಪ್ ಮಾಡ್ತೀನಿ. ಲೋಕಲ್ ಟ್ರಿಪ್ ಮಾಡಿ ಸಂಜೆ 4:45 ಕರೆಕ್ಟಾಗಿ ಹೋಗ್ಬಿಡ್ತೀನಿ ಅಲ್ಲಿ ಏರ್ಪೋರ್ಟ್ ಡ್ಯೂಟಿಗೆ. ಏರ್ಪೋರ್ಟ್ ಡ್ಯೂಟಿಗೆ ಅಂದರೆ ಇದರಲ್ಲಿ ರಿಸರ್ವೇಷನ್ ಬಂದಿರೋದು ಊಬರಲ್ಲಿ. ಸಿಗ್ತೀನಿ ಪಿಕಪ್ ಆದಮೇಲೆ. ಸದ್ಯಕ್ಕೆ ನಾವಿವಾಗ HSR ಲೇಔಟಲ್ಲಿದ್ದೀವಿ. ಈಗ ಸರ್ಜಾಪುರ ರೋಡಿಂದ ಪಿಕಪ್ ಮಾಡಿ HSR ಲೇಔಟ್ ಬಂದು ಡ್ರಾಪ್ ಮಾಡಿದೆ. 166 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ಏನಂದ್ರೆ ಊಟ ಮಾಡಬೇಕು ಫ್ರೆಂಡ್. ಇವಾಗ ಆಲ್ರೆಡಿ 2 ಗಂಟೆ ಆಯಿತು ಟೈಮು. ಅಲ್ಲೆಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ಗಾಡಿನ ಊಟ ಮಾಡಿಬಿಟ್ರೆ 4:45 ಅಲ್ಲಿ ಪಿಕಪ್ ಇದೆ ಇಲ್ಲಿ ಬೆಳ್ಳಂದೂರಲ್ಲಿ. ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಸೀದಾ ಏರ್ಪೋರ್ಟ್ಗೆ ಹೋಗ್ಬಿಡೋಣ. ಏನು ಮಾಡೋಕ್ಕಾಗಲ್ಲ. ಫೋನ್ ಬೇರೆ ಯಾವಾಗಲೇ ಹೀಟ್ ಆಗ್ಬಿಡ್ತು. ಇದಕ್ಕಿದ್ದಂಗೆ ಈ ಸ್ಟ್ಯಾಂಡ್ ಏನಾಗಿದೆ ಅಂದರೆ ಹಳೆ ಸ್ಟ್ಯಾಂಡ್ ಕರೆಕ್ಟಾಗಿತ್ತು. ಈ ಸ್ಟ್ಯಾಂಡಿಂದ ಪ್ರಾಬ್ಲಮ್ ಏನಂತಂದರೆ, ಈ ಸ್ಟ್ಯಾಂಡ್ ನಾನು ಕೆಳಗಡೆ ಕಾದಂಗೆ ಹಾಕ್ಬಿಟ್ಟಿದ್ದೀನಿ. ಬಿಸಿಲು ಡೈರೆಕ್ಟಾಗಿ ಗ್ಲಾಸ್ ಮೇಲೆ ಬಿದ್ದರೆ ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ. ಆ ಗ್ಲಾಸ್ ಮೇಲೆ ಬಿದ್ದಿರೋ ಬಿಸಿಲು ಫೋನ್ ಮೇಲೆ ಬಿದ್ದಾಗ ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ. ಹಂಗಾಗಿ ಫೋನೇ ಆಫ್ ಆಗ್ಬಿಡುತ್ತೆ ಈ ಫೋನು ಹೋಗಿ ಇರ್ತಾಗೆ. ಅದಕ್ಕೆ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ AC ಹಾಕ್ಬಿಟ್ಟು ಫೋನ್ನ ಕೂಲ್ ಮಾಡಿ ಮತ್ತೆ ಆನ್ ಆಯಿತು. ಅದು ಇಮ್ಮಿಡಿಯೇಟ್ ಟಕ್ ಅಂತ AC ಇಟ್ಟು ಒಂದು 2-3 ನಿಮಿಷಕ್ಕೆ ಇಮ್ಮಿಡಿಯೇಟ್ ಟಕ್ ಅಂತ ಅದೇ ಆನ್ ಆಯಿತು. ಮತ್ತೆ ಶುರು ಮಾಡಿದ್ದೀನಿ. ಈಗ ಬನ್ನಿ ಇಲ್ಲೆಲ್ಲರೂ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲೆಲ್ಲಾದ್ರೂ ಒಂದು 100 ಒಂದು 2-3 ಡ್ಯೂಟಿ ಮಾಡ್ಕೊಂಡ್ರು ಸಾಕಿಲ್ಲ. ಒಂದು 300 ರೂಪಾಯಿ ಮಾಡ್ಕೊಂಡ್ರು ಸಾಕು ನನಗೆ. ಆಮೇಲೆ ಏರ್ಪೋರ್ಟ್ಗೆ ಹೋಗಿ ಆ ಕಡೆಯಿಂದ ಒಂದು ವಾಪಸ್ ಬಂದ್ಬಿಟ್ರೆ ಏನು ತೊಂದರೆ ಇಲ್ಲ. ಎಷ್ಟೊತ್ತಾದರೂ ಆಗಲಿ ಇವತ್ತು ನಾನು ಅರ್ನಿಂಗ್ಸ್ ನಾನು ಮಾಡಬೇಕು. ಯಾಕಂದರೆ ನಾಳೆ ರಜೆ ಹಾಕ್ಬೇಕು. ನನ್ನ ಫ್ರೆಂಡ್ ಮದುವೆ ಇದೆ, ಆ ಮದುವೆಗೆ ಅಟೆಂಡ್ ಮಾಡಬೇಕು. ಹಂಗಾಗಿ ಬನ್ನಿ ಊಟ ಮಾಡಿಬಿಟ್ಟು ಸಿಗ್ತೀನಿ ನಿನ್ಗೆ. ಊಟ ಮಾಡಾಯಿತು. ಟೈಮ್ ಇವಾಗ 2:15. ಇವಾಗ ಬೆಳ್ಳಂದೂರು ಕಡೆ 4:45 ಡ್ಯೂಟಿ ಇರೋದ್ರಿಂದ ಆಲ್ರೆಡಿ ಇವಾಗ ಡ್ಯೂಟಿ ತಗೊಂಡಿದ್ದೀನಿ. ಎಲ್ಲಿಗೆ ಅಂದರೆ ಇಲ್ಲೇ HSR ಲೇಔಟ್ ಪಿಕಪ್ಪು, ಕಾಡು ಬೀಸ್ನಳ್ಳಿ ಡ್ರಾಪು. ಅಲ್ಲಲ್ಲೇ ಇನ್ನೊಂದು 2 ಡ್ಯೂಟಿ ಮಾಡಿಕೊಂಡ್ರು ಸಾಕು. ಇಲ್ಲೊಂದು 1200 ರೂಪಾಯಿ ಆದರೂ ಸಾಕು. ಅದೊಂದು 1100, 2300. ಮತ್ತು ಏರ್ಪೋರ್ಟ್ ಕಡೆಯಿಂದ ಒಂದು ಡ್ರಾಪ್ ಒಂದು 500 ರೂಪಾಯಿ ಬಂದರೆ ತೊಂದರೆ ಏನಿಲ್ಲ. ನಡೀತೆ. ಒಟ್ನಲ್ಲಿ ಟಾರ್ಗೆಟ್ ರೀಚ್ ಆಗಬೇಕಷ್ಟೇ. ಡೈಲಿ ನಮ್ಮ ಟಾರ್ಗೆಟ್. ಬನ್ನಿ ಸರ್ ಒಂದು.
ಫ್ರೆಂಡ್ಸ್ ಕಾಡು ಬೀಚ್ನಲ್ಲಿ ಇವಾಗ ಡ್ರಾಪ್ ಹಾಕಾಯಿತು. ಈಗ ತಾನೇ ಜಸ್ಟ್ ಡ್ರಾಪ್ ಆಗ್ತೆ. ಎಷ್ಟಂತೂ ಅಮೌಂಟು ಏನು ಇನ್ನೂ ಗೊತ್ತಿಲ್ಲ. 168 ರೂಪಾಯಿ ಬಂದಿದೆ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಪಾರ್ಕ್ಗಳು ನೋಡಿ ಯಾವ ಥರ ಮೇಂಟೈನ್ ಮಾಡಿದ್ದಾರೆ. ಕಣ್ಣಿಗೆ ನೋಡ್ತಾ ಇದ್ರೆ ಸ್ವರ್ಗ. ಇಲ್ಲೇ ಬಂದು ಎಲ್ಲಾದರೂ ಉಳ್ಕೊಬಿಡೋಣ ಅನಿಸ್ಬಿಡುತ್ತೆ. ನಾನು ಅವಾಗಲೇ ಬರ್ಬೇಕಾದ್ರೆ ಎಂಟ್ರಿಲಿ ನೋಡಿದ್ರಲ್ಲ ನೀವು ಯಾವ ಥರ ಇತ್ತು ಪಾರ್ಕು. ಎರಡು ಕಣ್ಣು ಸಾಗಲ್ಲ ನೋಡೋಕ್ಕೆ. ನೋಡಿ ಇಲ್ಲಿಂದ ನೋಡಿ ಪಾರ್ಕ್ ನೋಡಿ ಹೇಗಿದೆ ನೋಡಿ. ಇವ್ಯಾವ ಚಿಕ್ಕ ಚಿಕ್ಕ ಸಸಿ ನೆಟ್ಟವಲ್ಲ, ಡೈರೆಕ್ಟ್ ಅಂತಂದು ದೊಡ್ಡ ದೊಡ್ಡ ಸಸಿಗಳನ್ನ ಹಿಂಗೆ ನೆಟ್ಟಿರೋದು ಇವರು. ಪಾರ್ಕ್ ಗೊತ್ತಲ್ಲ ನಿಮ್ಗೇನು, ಏನು ನಿಮ್ಗೆ ಹೇಳ್ಬೇಕು ಅನ್ನೋದೇನಿಲ್ಲ. ಅಲ್ಲಿ ಮುಂದೆ ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ. ನಾವು ಚಿಕ್ಕ ವಯಸ್ಸಲ್ಲಿ ಕಲ್ಲುಗಳು, ಕ್ವಾರೆಗಳು, ಅಲ್ಲಿ ಇಲ್ಲಿ ಕಾಡು ಕಲ್ಲು ಬಂಡೆಗಳ ಹತ್ರ ಎಲ್ಲ ಹೋಗಿ ಆಟಾಡ್ತಾ ಇದ್ದ. ಆ ಕಲ್ಲುಗಳನ್ನ ತಂದು ಇವರು ನೋಡಿ, ಆ ಕಲ್ಲು ನೋಡಿ, ಆ ಕಲ್ಲುಗಳನ್ನ ತಂದು ಇವರು ಇದನ್ನೇ ದೊಡ್ಡ ಶೋ ಆಗಿ ಇಟ್ಬಿಟ್ಟಿದ್ದಾರೆ ಅಷ್ಟೇ. ಹೆಂಗೆ ಬೇಕು ಹಂಗೆ, ಯಾವ ಆ್ಯಂಗಲಲ್ಲಿ ಬೇಕು ಅದೇ ಥರ ಹೊಡೆದೋಗಿದ್ದಾವೆ ಅವು. ತಂದು ಅದನ್ನೇ ಶೋ ಆಗಿ ನಿಲ್ಲಿಸಿದ್ದಾರೆ. ಇಲ್ಲಿ ರೋಡ್ ನೋಡಿ, ವಾ ಹಿಂದಿ ರೋಡ್, ಈ ಮರಗಳು. ಇದೊಂದೇ ಕಂಪ್ನಿ ಅಲ್ಲ, ಈ ಬೆಳ್ಳಂದೂರು ಮತ್ತು ವೈಟ್ ಫೀಲ್ಡ್ ಈ ಸೈಡೆಲ್ಲ ಪ್ರತಿ ಒಂದು ಕಂಪ್ನಿಲಿ ಇದೇ ಥರ ಮೇಂಟೈನ್ ಮಾಡಿದ್ದಾರೆ. ಏನು ಹೇಳೋದು ಈ ಕಂಪ್ನಿಗೆ, ಯಪ್ಪ ಯಪ್ಪ ಯಪ್ಪ. ಯಾವ ಕಡೆ ನಾವು ಎಕ್ಸಿಟ್ ಇದು ಇಲ್ಲ. ಓಕೆ, ಮತ್ತೆ ಮೇನ್ ರೋಡ್ಗೆ ಬಂದಿದ್ದೀನಿ. ನೆಕ್ಸ್ಟ್ ಟ್ರಿಪ್ ಇಲ್ಲೆಲ್ಲಾದ್ರೂ ಲೋಕಲ್ ಇನ್ನೊಂದು ಎರಡು ಟ್ರಿಪ್ ಇಲ್ಲೆಲ್ಲಾದ್ರೂ ಹೊಡೆದ್ಬಿಟ್ರೆ ಸಾಕು ಲೋಕಲ್ಲು. ಆ ಟ್ರಿಪ್ ಹೊಡೆದ್ನ ಸಿಗ್ತೀನಿ. ಸಮಯ ಬಂದು ಈಗ ಕರೆಕ್ಟಾಗೆ 4:38. ನಾವೆಲ್ಲೂ ಇಲ್ಲ, ಕರೆಕ್ಟಾಗೆ ಬೆಳ್ಳಂದೂರಲ್ಲಿ ಇದ್ದೀವಿ. ಇವಾಗ 4:45 ಇಲ್ಲ 4:50 ಬರ್ತೀನಿ ಅಂತ ಹೇಳಿದ್ದಾರೆ ಕಸ್ಟಮರು. ಸೊ ಅಲ್ಲಿವರೆಗೂ ಇಲ್ಲೇ ಕರೆಕ್ಟಾಗಿ 2 ಟ್ರಿಪ್ ಮಾಡಿದೆ. ಒಂದು 160 ರೂಪಾಯಿದೊಂದು, ಒಂದು 200 ರೂಪಾಯಿದೊಂದು. ಇಲ್ಲಿಲ್ಲೇ ಲೋಕಲ್ 2 ಟ್ರಿಪ್ ಮಾಡೋಕ್ಕಾಗಿದ್ದೀನಿ. ಯಾವುದೂ ಟ್ರಿಪ್ ಬರಲಿಲ್ಲ ಲೋಕಲ್ಲು, ಎಲ್ಲ ಲಾಂಗ್ ಟ್ರಿಪ್ ಬರ್ತಾಯಿತ್ತು. ಸೊ ಅದಕ್ಕೆ ಎಲ್ಲೂ ದೂರ ಹೋಗಲಿಲ್ಲ. ಇಲ್ಲಿ ಪಿಕ್ ಮಾಡಬೇಕಲ್ಲ 4:45ಗೆ ಅಂದ್ಬಿಟ್ಟು ಎಲ್ಲೂ ದೂರ ಹೋಗಲಿಲ್ಲ. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡಿದೆ. ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಎಡಿಟಿಂಗ್ ಮಾಡ್ತಾ ಇದ್ದೆ ನೋಡಿ. ಈಗ ಓಲಾದಲ್ಲಿ ಇವಾಗ ಕೊಡ್ತಾ ಇದ್ದಾನೆ. ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿ ಇಲ್ಲೇ ಕೂತಿದ್ದು ಸೈಡಲ್ಲಿ ಇವಾಗ ಕರೆಕ್ಟಾಗಿ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಪಿಕಪ್ ಪಾಯಿಂಟ್ ಇರೋದು ಬೆಳ್ಳಂದೂರು ಇಕೋ ಸ್ಪೇಸ್ ಎಂಟ್ರಿ ಗೇಟಲ್ಲೇನೆ ಅಂತ. ಪಿಕಪ್ ಫೋನ್ ಮಾಡಿದೆ ಆಲ್ರೆಡಿ ಕಸ್ಟಮರ್ಗೆ. ಗೇಟ್ಗೆ ಬಂದ್ಬಿಡಿ ಅಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ನಾನಿರೋದು ಬೆಳ್ಳಂದೂರಲ್ಲಿ ಇಕೋ ಸ್ಪೇಸ್ ಗೇಟ್ಗೆ ಹೋಗ್ಬೇಕಷ್ಟೇ. ಸೊ ಇವಾಗ ನೋಡಬೇಕು. ಮತ್ತು ಅದಲ್ಲದೆ ಇವಾಗ ಇನ್ನೊಂದಿದೆ, ಇನ್ಸೆಂಟಿವ್ ಬೇರೆ ಇದೆ ನನಗೆ. ಇನ್ಸೆಂಟಿವ್ ಏನಂತಂದರೆ, ಈಗ ನಾನು ಆಲ್ರೆಡಿ 12 ಟ್ರಿಪ್ ಮಾಡಿದ್ದೀನಿ. ಟೋಟಲ್ 20 ಟ್ರಿಪ್ ಮಾಡಿದ್ರೆ 700 ರೂಪಾಯಿ ಇನ್ಸೆಂಟಿವ್ ಇತ್ತು. ಈಗ ನಾನು 12 ಟ್ರಿಪ್ ಮಾಡಿದ್ದೀನಿ. ಏರ್ಪೋರ್ಟ್ ಟ್ರಿಪ್ ಪಿಕಪ್ ಮಾಡೋದೊಂದು ಸೇರಿದ್ರೆ 13 ಟ್ರಿಪ್ ಆಗುತ್ತೆ. ಮತ್ತು ಏರ್ಪೋರ್ಟಿಂದ ಆ ಕಡೆ ಒಂದು ವಾಪಸ್ ಬಂತಂದರೆ 14 ಟ್ರಿಪ್ ಆಗುತ್ತೆ. ನಾನು ಬೆಂಗಳೂರು ತಿರ್ಗಾ ವಾಪಸ್ ಸಿಟಿಗೆ ಬಂದು ಏನಾದರೂ ಮಾಡಿ ಇನ್ನೊಂದು 6 ಡ್ಯೂಟಿ ಮಾಡಿದ್ರೆ ನಾನು 700 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ ನನಗೆ. ಯಾಕಂದರೆ ನಾಳೆ ನಾನು ರಜದಲ್ಲಿದ್ದೀನಿ. ಅಂದರೆ ನನ್ನ ಫ್ರೆಂಡ್ಗೆ ಮದುವೆಗೆ ಹೋಗ್ಬೇಕಲ್ಲ, ಅಲ್ಲಿಗೆ ಹೋಗ್ಬೇಕು. ನಾನು ಹೋದರೆ ಮತ್ತು ಇದು ಇನ್ಸೆಂಟಿವ್ ನಾಳೆಗೆ ಲಾಸ್ಟ್ ಇರೋದು. ಸೊ ಹಂಗಾಗಿ ಇವತ್ತು ನಾನು ಎಷ್ಟೊತ್ತಾದರೂ ನಾನು ಈ 8 ಟ್ರಿಪ್ನ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. 12 ಗಂಟೆ ಆದರೂ ಆಗಲಿ, 1 ಗಂಟೆ ಆದರೂ ಆಗಲಿ, ನೋಡೋಣ. ಅಲ್ಲಿವರೆಗೂ ನೋಡೋಣ. ಇವತ್ತು ಹೊಡೆದ್ರೆ ಆ ಡ್ಯೂಟಿಗಳು ಸಿಕ್ಬಿಟ್ರೆ ಸಾಕು. ಇವಾಗ ಸಿಟಿ ಒಳಗಡೆ ಬೆಂಗಳೂರು ಏರ್ಪೋರ್ಟ್ಗೆ ಹೋಗಿ ಒಂದು ಆ ಕಡೆ ಬರೋಷ್ಟೊತ್ತಿಗೆ ಹೆಂಗಿದ್ರು ಆಗ್ಬಿಡುತ್ತೆ, 14 ಡ್ಯೂಟಿ ಆಗಿಬಿಡುತ್ತೆ. ನನಗೆ ಬೇಕಾಗಿರೋದು ಜಸ್ಟ್ ಒಂದು 6 ಡ್ಯೂಟಿ, 100 ರೂಪಾಯಿ ಅಲ್ಲಲ್ಲೇ ಮಿನಿಮಮ್ ಒಂದು 6 ಡ್ಯೂಟಿ ಕೊಟ್ಬಿಟ್ರು ನನಗೇನು ತೊಂದರೆ ಇಲ್ಲ. ಒಂದು 6 ಡ್ಯೂಟಿ ಆದರೂ ಬೇಕೇ ಬೇಕು. ಬನ್ನಿ ಹೋಗೋಣ. ಫಸ್ಟ್ ಪಿಕಪ್ ಮಾಡೋಣ ಏರ್ಪೋರ್ಟ್ಗೆ. 4:40 ಆಗಿದೆ. ಇನ್ನೊಂದು 5 ನಿಮಿಷ ಇದೆ ಅಷ್ಟು ಪಿಕಪ್ ಪಾಯಿಂಟ್ಗೆ ಹೋಗ್ಬಿಡೋಣ. ಒಂದು ಮೆಟ್ರೋ ಸ್ಟೇಷನ್ ಮುಂದೆ ನಿಲ್ಲಿಸ್ಬಿಡಿ. ಹೌದಾ, ಸರಿ ಸರ್, ಆಯ್ತು. ಅಲ್ಲೇ ಹೋಗೋದು ಸರ್. OTP ಒಂದು ಹೇಳ್ಬಿಡಿ ಸರ್. OTP 5317. 5317. ಓಕೆ ಸರ್. ಟರ್ಮಿನಲ್ 1 ಯಾವ್ದು ಸರ್? 5317 ಅಲ್ಲ, ಟರ್ಮಿನಲ್ ಯಾವುದು? 22. ಓಕೆ. ಇವ್ರಿಗೆ ಕನ್ನಡ ಬರಲ್ಲ, ನನಗೆ ಬರುತ್ತೆ. ಓಕೆ ಸಾರಿ.
ಫ್ರೆಂಡ್ಸ್ ಕಡೆಗೂ ಡ್ಯೂಟಿ ಬಂತು. ಟರ್ಮಿನಲ್ 2 ಇಂದ ಕೊಟ್ಟಿದ್ದಾನೆ. ನೀವು ಟರ್ಮಿನಲ್ 2 ನೋಡಿಲ್ಲ ಅಲ್ವಾ? ತೋರಿಸ್ತೀನಿ ಬನ್ನಿ. ಇವಾಗ ಸದ್ಯ ಎಷ್ಟೊತ್ತಾಗುತ್ತೋ ಅನ್ಕೊಂಡೆ, ಆಚೆ ಕಡೆ ಹೋಗಿ ಒಂದು 5 ಮಿನಿಟ್ಸ್ಗೆನೆ ಮತ್ತೆ ಡ್ಯೂಟಿ ಬಂದಿದೆ. ಒಟ್ಟಲ್ಲಿ ಅಮೌಂಟ್ ಸಿಕ್ಕಾಪಟ್ಟೆ ಕಡಿಮೆ, ಬರೀ 10 ರೂಪಾಯಿ ಕೊಡೋದು, 10 ರೂಪಾಯಿ ಇಲ್ಲ 10 ರೂಪಾಯಿ ಕೊಡೋದು. ಆದರೂ ಇಲ್ಲಿಂದ ನಾವು ಸಿಟಿ ಒಳಗಡೆ 30 ಕಿಲೋಮೀಟರ್ 40 ಕಿಲೋಮೀಟರ್ ಖಾಲಿ ಹೋಗೋದಕ್ಕಿಂತ ಹಾಕೊಂಡು ಹೋದ್ರೆ ಬೆಸ್ಟು. ಇಲ್ಲಿ ಬಂದೆ ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಬೋಲ್ಡ್ ರೈಟ್ ಸೈಡಲ್ಲಿ ಆ್ಯಪ್ ಟ್ಯಾಕ್ಸಿ ಪಿಕಪ್ ಅಂತ. ಇದೇ ರೈಟು ಎತ್ಕೊಬೇಕು ಪಿಕಪ್ಗೆ. ಗಾಡಿ ನಿಂತಿದೆ ಇಲ್ಲಪ್ಪ, ಯಾವ್ದಿದು? ಊಬರ್ ಪಿಕಪ್. ಇದೆ ನೋಡಿ ಊಬರ್ ಪಿಕಪ್. ಗಾಡಿಗಳು ಸರಿಯಾಗಿ ಇವೆ, ಕಸ್ಟಮರ್ ಯಾರು ಇಲ್ಲ. ಏನು ಮಾಡೋದು, ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಹಾಕೊಂಡು ಹೋಗ್ಬೇಕು. ಇದು ಕಸ್ಟಮರ್ಗಳು ಜಾಸ್ತಿ ಬಂದಿಲ್ಲ, ಫ್ಲೈಟ್ಗಳು ಜಾಸ್ತಿ ಬಂದಿಲ್ಲ ಅನಿಸುತ್ತೆ. ಅದಕ್ಕೆ ಗಾಡಿಗಳು ಜಾಸ್ತಿ ಇವೆ, ಕಸ್ಟಮರ್ ಜಾಸ್ತಿ ಇಲ್ಲ. ನೀವು ಆ ಡಿವೈಡ್ರ್ ಕಾಣ್ತಾ ನೋಡಿ ರೈಟ್ ಸೈಡಲ್ಲಿ, ಆ ಡಿವೈಡ್ರ್ ಪಕ್ಕ ಏನು ನೋಡ್ತಾ ಇದ್ದೀರಾ ಅದು ಓಲಾ ಲೈನು. ಈಗ ನಾವು ನಿಂತಿರೋ ಲೈನು ಊಬರ್ ಲೈನು. ಸೊ ಪಿಕಪ್ ಮಾಡಾದ್ಮೇಲೆ ಸಿಗ್ತೀನಿ. ಮತ್ತೆ ನಾನು ಎಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ವೀಡಿಯೋ ಮಾಡಿದ್ದೀನಿ. ಮತ್ತು ಇವಾಗ ನಾನು ಪಿಕ್ ಮಾಡಿ ಎಲ್ಲಿ ಡ್ರಾಪ್ ಎಲ್ಲಿಗೆ ಅಂತಲೂ ಗೊತ್ತಿರಲ್ಲ. ಅವ್ರು ಬಂದು OTP ಹಾಕಿದ್ಮೇಲೆ ಗೊತ್ತಾಗೋದು. ಆ ಡ್ರಾಪ್ ಎಲ್ಲಾಗುತ್ತೆ ಅಲ್ಲೇ ಶುರು ಮಾಡ್ತೀನಿ, ಅಲ್ಲಿ ಓಪನ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 8:15. ನಾವಿವಾಗ MG ರೋಡಲ್ಲಿರೋ ನಂಬರ್ 1 MG ಲಿಡೋ ಮಾಲ್ ಹತ್ರ ಇದ್ದೀನಿ. ಮಾಲ್ ಅಪೋಸಿಟಲ್ಲಿರೋ ದಿ ಪಾರ್ಕ್ ಹೋಟೆಲ್ಗೆ ಕಸ್ಟಮರ್ ಏರ್ಪೋರ್ಟಿಂದ ಬಂದಿದ್ದು. ಈಗ 8:30 ಆಗಿದೆ, ಮನೆ ಕಡೆ ಹೋಗ್ಬೇಕು. ಆಲ್ರೆಡಿ ಅಲ್ಲಿ ಫ್ರೆಂಡ್ಸ್ ಫೋನ್ ಮಾಡ್ತಾ ಇದ್ದಾರೆ, ಬನ್ನಿ ಬನ್ನಿ ಬಾ 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 ಅಂತ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗಿ ಇಲ್ಲಿಗೆ ಇವಾಗ ನಾನು ಅರ್ನಿಂಗ್ಸ್ ಮಾಡಿರೋದು 2,850 ರೂಪಾಯಿ. ನನಗೆ ಮನೆ ಕಡೆ ಒಂದು ಡ್ಯೂಟಿ ಬಂದರೂ ಸಾಕು. ಮನೆ ಕಡೆ ಬೇಡ, ನಾನು ಇವಾಗ MG ರೋಡಲ್ಲಿದ್ದೀನಿ. ಜಯನಗರ ಅಂತ ಒಂದೇ ಒಂದು ಡ್ಯೂಟಿ ಬಂದರೂ ಸಾಕು. ಸದ್ಯ ಅಲ್ಲಿ ಜಯನಗರ ಹೋಗ್ತೀವಿ. ಸದ್ಯಕ್ಕೆ ಏರ್ಪೋರ್ಟಿಂದ ಬಂದಿದ್ದೀನಿ. ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿರೋದ್ರಿಂದ ರೋಡ್, ಆ ಕಡೆಯಿಂದ ಏನು ವೀಡಿಯೋ ಮಾಡಲಿಲ್ಲ, ಅದಕ್ಕೆ ಹಂಗೆ ಬಂದೆ. ಇಲ್ಲೇ ಮಾಡೋಣ ಅಂದ್ಬಿಟ್ಟು. ಇನ್ನು ಏರಿಯಾ ಕಡೆ ಯಾವುದೂ ಡ್ಯೂಟಿ ಬಂದಿಲ್ಲ. ಸೊ ಜಯನಗರ ಅಂತ ಒಂದೇ ಒಂದು ಡ್ಯೂಟಿ ಬಂದರೂ ಸಾಕು ನನಗೆ ಈಗ ಸದ್ಯಕ್ಕೆ. ಅದು ಬರ್ತಾ ಇಲ್ಲ. ಸೊ ನೋಡೋಣ, ಸಿಗ್ತೀನಿ.